ಪ್ರೆಸೆಂಟಿಂಗ್ ಸೂಪರ್ ಸ್ಟಾರ್. ನನಗೆ ಪೌರಾಣಿಕ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ನನಗೆ ಸಾಮಾಜಿಕ ಸಿನಿಮಾಗಳಂದ್ರೆ ಬಹಳ ಇಷ್ಟ. ನನಗೆ ಪೌರಾಣಿಕ ಸಿನಿಮಾ ಇಷ್ಟ. ನನಗೆ ಸಾಮಾಜಿಕ ಇಷ್ಟ ಕಣೆ. ನನಗೆ ಹಳೆ ಕಾಲದ ಪೌರಾಣಿಕ ಸಿನಿಮಾಗಳಂದ್ರೆ ತುಂಬಾ ಇಷ್ಟ ಆಗುತ್ತೆ. ನನಗೆ ನೀನು ಈ ತರ ಹೇಳ್ತಾ ಇದ್ರೆ ನಂಗೆ ಬಹಳ ಕಷ್ಟ ಆಗುತ್ತೆ. ಯಾಕೆ, ಏನಾಗುತ್ತೆ? ಈಗ ನೀನು ಹೇಳಿದ ಪೌರಾಣಿಕ ಸಿನಿಮಾಗಳೆಲ್ಲ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಇತ್ತು. ಹೌದು, ಆಮೇಲೆ ಕಲರ್ ಕಿರೀಟ ಗದೆ ಎಲ್ಲ ಬಂತಲ್ಲ. ಒಂದು ತಿಳ್ಕೋಗಿರಚ ಹೇಳ್ತೀನಿ. ಸಿನಿಮಾದಲ್ಲಿ ನಿಂಗೆ ಕತೆ ಮುಖ್ಯ, ಮ್ಯೂಸಿಕ್ ಮುಖ್ಯ, ಸಾಂಗ್ಸು ಮುಖ್ಯ, ಇದೆಲ್ಲ ಮುಖ್ಯ ಆಗುತ್ತೆ. ಹಳೆ ಪೌರಾಣಿಕ ಸಿನಿಮಾಗಳ ಪಾತ್ರಗಳು ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ? ಇಲ್ಲೇ ಪುರಾಣದ ಕಥೆಗಳನ್ನ ಇವರು ಸಿನಿಮಾ ಮಾಡಿದಾರ ಅಷ್ಟೇ. ಈಗ ರಾಮಾಯಣ ಮಾಡಿದಾರ, ಭಕ್ತ ಪ್ರಹ್ಲಾದ ಮಾಡಿದಾರ, ಮಾಯಾ ಬಜಾರ್ ಮಾಡಿದಾರ, ಇಷ್ಟೇ. ನನ್ಗಂತದೇ ಬಹಳ ಇಷ್ಟ ಆಗುತ್ತೆ. ಯಾಕಂದ್ರೆ ಜನಸಾಮಾನ್ಯರಿಗೆ ಒಳ್ಳೆ ಕತೆ ನೀಡಿ ಪುರಾಣದ ಬಗ್ಗೆ ತಿಳಿಸ್ಕೊಡುತ್ತಲ್ಲ. ಆದ್ರೆ ಸಾಮಾಜಿಕ ಜವಾಬ್ದಾರಿ ಸಿನಿಮಾಗಳು ಬಂದ್ರೇನೆ ಚಂದ. ಈ ಎಕ್ಸಾಂಪಲ್ ಈಗ ಕಸ್ತೂರಿ ನಿವಾಸ ಸಿನಿಮಾ ಎಂತ ಸಿನಿಮಾ ಹೇಳೋದು? ಅದರಲ್ಲಿ ಸೆಂಟಿಮೆಂಟ್ಸ್ ಎಲ್ಲ ಇರುತ್ತೆ, ನಾನು ಒಪ್ಕೊಳ್ತೀನಿ. ಆದ್ರೂ ಸೋಷಿಯಲ್ ಸಿನಿಮಾಗಿಂತ ಪೌರಾಣಿಕ ಸಿನಿಮಾಗಳೇ ಚೆನ್ನ ಅಂತ ನನ್ನ ಭಾವನೆ. ಸೋಷಿಯಲ್ ಸಿನಿಮಾಗಳು ಎಂತೆಂತವೋ ಬಂದವು, ಅದರಲ್ಲೂ ಹಾಸ್ಯ ಸಿನಿಮಾಗಳು ಸಾಲಾಗಿ ಬಂತು. ಕುರಿಗಳು ಸರ್ ಕುರಿಗಳು, ಕೋತಿಗಳು ಸರ್ ಕೋತಿಗಳು, ಕತ್ತೆಗಳು ಸರ್ ಕತ್ತೆಗಳು. ಪ್ರಾಣಿಗಳ ಹೆಸರಲ್ಲಿ ಬೇಕಾದಷ್ಟು ಬಂತು. ಕಾಮಿಡಿ, ಎಂಟರ್ಟೈನ್ಮೆಂಟ್ ಎಲ್ಲವೂ ಓಕೆ. ಆದ್ರೆ ಜನರ ತಲೆಯಲ್ಲಿ ಪರ್ಮನೆಂಟ್ ಆಗಿ ಉಳಿಯೋದು ಯಾವುದು ಹೇಳು? ಅಂದ್ರೆ ನೀನು ಹೇಳ್ತಾ ಇರೋದೇನು, ಚಾರಿತ್ರಿಕ ಪೌರಾಣಿಕ ಸಿನಿಮಾಗಳೇ ಚೆನ್ನಾಗಿರೋದು ಅಂತನಾ? ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾ ನೋಡಿದ್ಯಾ ಅಲ್ವಾ? ಅದರಲ್ಲಿ ಬಿ ಸರೋಜಾದೇವಿ ಅವರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹೌದಮ್ಮ, ಭಾರತದ ಸ್ವಾತಂತ್ರ್ಯ ಬಗ್ಗೆನೂ ತುಂಬಾ ಸಿನಿಮಾಗಳು ಬಂದಿದ್ದಾವೆ. ಅದು ಸಾಮಾಜಿಕ ಸಬ್ಜೆಕ್ಟ್ಗಳವು. ಅದರಲ್ಲೂ ಕುಟುಂಬ ಸಮಸ್ಯೆಗಳ ಬಗ್ಗೆ ನಮ್ಮ ಬಂಗಾರದ ಮನುಷ್ಯ ಸಿನಿಮಾ ಎಂತ ಸಿನಿಮಾ ಅದು. ನಮ್ಮ ಲೇಖಕರು ರಾಮಾಯಣ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಹೌದು, ಬಂಗಾರದ ಮನುಷ್ಯದಲ್ಲಿ ಅಣ್ಣವ್ರ ಆಕ್ಟಿಂಗ್ ಸೂಪರ್. ಹಾಡುಗಳಂತೂ ತುಂಬಾ ಚೆನ್ನಾಗಿದೆ, ಕಥೆನೂ ಚೆನ್ನಾಗಿದೆ. ಆದ್ರೆ ನಾನು ಹೇಳೋದೇನಂದ್ರೆ, ಮನೆ ಮಂದಿ ಎಲ್ಲ ಕೂತ್ ನೋಡೋವಾಗ ಪೌರಾಣಿಕನೇ ಬೆಸ್ಟ್. ಪೌರಾಣಿಕನೇ ಬೆಸ್ಟ್. ಹೌದು, ನಿಮ್ಮ ಪೌರಾಣಿಕ ಸಿನಿಮಾಗಳೆಲ್ಲ ಬೆಸ್ಟ್ ಅಂತಿದೆಯಲ್ಲ, ಯಾಕೆ ಬೆಸ್ಟ್ ಅಂತ ಕೇಳ್ಬೋದಾ? ನಮ್ಮ ಅಮ್ಮಂಗೆ, ನಮ್ಮ ಅಜ್ಜಿಗೆ, ನಮ್ಮ ತಾತಂಗೆ ಎಲ್ರಿಗೂ ಪೌರಾಣಿಕನೇ ತುಂಬಾ ಇಷ್ಟ ಆಗುತ್ತೆ. ಆಗೋ ಮಾಯಾ ಜಿಂಕೆ ಬಂತು, ಈಗ ರಾವಣ ಬಂದು ಸೀತೆನ ಕಿಡ್ನಾಪ್ ಮಾಡ್ತಾನೆ ಅಂತ ಸಿನಿಮಾ ಕತೆ ನಮ್ಮ ಅಜ್ಜಿ ಮೊದಲೇ ಹೇಳಿದ್ರು. ಓ, ಅವರೆಲ್ಲ ಹರಿಕಥೆಗಳು ನೋಡ್ತಾ ಇದ್ರು ಕಣಮ್ಮ, ಕೇಳ್ತಾ ಇದ್ರು, ನೋಡ್ತಾ ಇದ್ರು. ಈಗ ಹರಿಕಥೆಗಳ ಜಾಗಕ್ಕೆ ಸಿನಿಮಾಗಳು ಬಂದಿದ್ದಾವೆ ಅಷ್ಟೇ. ಬಟ್ ಈಗಂತೂ ಪೌರಾಣಿಕ ಸಿನಿಮಾಗಳು ತುಂಬಾ ಕಡಿಮೆ ಬರ್ತವೆ. ಆದ್ರೆ ಆ ಕಾಲಿನ ಸೆಟ್ ಹಾಕ್ಬೇಕು ಅಂದ್ರೆ ಬಹಳ ಕಷ್ಟ. ಹೌದು, ಬಾಹುಬಲಿ ಸಿನಿಮಾದ ಬಗ್ಗೆ ನಿಂಗೇನು ಅನ್ಸುತ್ತೆ? ಬರೀ ಗ್ರಾಫಿಕ್ಸು, ಆದರೆ ಜನಕ್ಕೆ ಥ್ರಿಲ್ ಬಂತು. ಸ್ವಲ್ಪ ಸೀನ್ಸ್ ಎಲ್ಲ ರಿಯಾಲಿಟಿ ಇಲ್ಲ, ರಿಯಲ್ ಆಗಿ ಮಾಡಿದ್ರು ಚೆನ್ನಾಗಿರೋದು. ಹೌದೌದು, ಫೈಟ್ ಅಂದ್ರೆ ನಿಜವಾದ ಫೈಟು. ಸುಮ್ಮನೆ ಕೂತ್ಕೊಳ್ಳಮ್ಮ, ನೀನು ಹೇಳ್ದಂಗೆ ರಿಯಲ್ ಸ್ಟಂಟ್ಗಳು ಫೈಟ್ ಸೀನ್ ಇಟ್ಬಿಟ್ರೆ ವಿಲನ್ಸ್ ಎಲ್ಲ ನಿಜವಾಗ್ಲೂ ಸತ್ತೋಬೇಕಾಗತ್ತೆ. ಗನ್ ಹಿಡಿದು ಗುಂಡು ಹೊಡಿಯೋದು ಸುಳ್ಳು ತಾನೇ? ಓಹೋ, ನಿಮ್ಮ ಪೌರಾಣಿಕ ಸಿನಿಮಾದಲ್ಲಿ ಬಿಲ್ ಹಿಡಿದು ಬಾಣ ಬಿಡ್ತಾರಲ್ಲ, ಅದು ಹೋಗ್ಬಿಟ್ಟು 1 ಕಿಲೋಮೀಟರ್ ದೂರದಲ್ಲಿ ಬಿಡುತ್ತಲ್ವಾ, ಅದು ಸುಳ್ಳಲ್ವಾ? ಅದು ಪೌರಾಣಿಕ ಕತೆ ಗೋಪಿ. ಇದು ಸಾಮಾಜಿಕ ಸಿನಿಮಾ ಗಿರಿಜಾ. ಹಾಗಂದ್ರೆ ಪುರಾಣ ಸುಳ್ಳ? ಈಗ ನಿಮ್ಮ ಪೌರಾಣಿಕ ಸಿನಿಮಾದಲ್ಲಿ ರಾವಣ 9 ತಲೆಗಳು ರಟ್ನಲ್ಲಿ ಸಿಕ್ಸಿರ್ತಾರಲ್ಲ, ಅದು ಸುಳ್ಳಲ್ವಾ? ಕತೆ ಹಾಗಿದೆ, ಅವನು ದಶಕಂಠ. ಸರಿ ಬಿಡಮ್ಮ, ಪ್ರಾಪರ್ಟಿ ಸೈಡ್ಗಿಡು, ಓಕೆನಾ? ರೆಟ್ನಲ್ಲಿ ಮಾಡಿರೋ ಗದೆ, ಪ್ಲಾಸ್ಟಿಕ್ ಅಲ್ಲಿ ಮಾಡಿರೋ ಎದೆ ಕವಚಗಳು, ಇದೆಲ್ಲ ಕತೆಗಳು ಒಪ್ಸೋದಕ್ಕೆ ತಾನೇ ಅಂತ ಒಪ್ಕೋ. ರಾಮಾಯಣ ಮಹಾಭಾರತ ಸಿನಿಮಾಗಳು ನಿನ್ಗೆ ಇಷ್ಟ ಆಗಲ್ವಾ? ಈಗ ನೀನು ಹೇಳಿದ ಎಲ್ಲಾ ಸಿನಿಮಾಗಳು ಎಲ್ಲ ಸೆಟ್ ಹಾಕ್ಬಿಟ್ಟು ಮಾಡ್ತಿರ್ತಾರೆ ಕಣಮ್ಮ. ಈಗ ಇಂದ್ರನ ಆಸ್ಥಾನ ಹಿಂಗೆ ಇರಬೇಕು, ಯಮ ಕೋಣನ ಮೇಲೆ ಕೂತ್ಕೊಂಡು ಬರಬೇಕು ಅಂತ ಸೆಟ್ ಹಾಕ್ತಾರೆ. ಗೋಪಿ, ನಂಗೊಂದು ಆಸೆ. ಏನು? ನೀನು ಯಮನ್ ಪಾತ್ರ ಮಾಡು. ಯಮನ್ ಪಾತ್ರ? ಏಕೆ? ನಂಗೆ ಒಂದೇ ಒಂದು ಚಿಕ್ಕ ಆಸೆ ಇದೆ. ಏನದು? ನಿನ್ನ ಎತ್ತರದಲ್ಲಿ ಕೂರಿಸಿ ನೋಡ್ಬೇಕು ಅಂತ ಆಸೆ. ಓಹೋ, ಸಿಂಹಾಸನದ ಮೇಲ ಅಲ್ಲ, ಕೋಣದ ಮೇಲೆ. ಈ ಜೀವನದಲ್ಲಿ ಎಲ್ಲ ಕೆಲಸಗಳನ್ನ ನಾನೇ ಮಾಡ್ಬೇಕು ರೀ. ನಿಮ್ಗೆ ಹೇಳ್ತಾ ಇರೋದು ನಾನು. ಒಳ್ಳೆ ಕ್ಯೂಟ್ಗಳನ್ನ ಸವಾಸ ಆಗೋಯ್ತು. ಪ್ರೇಮ್, ಕೇಳಿಸ್ತು ಕಿವಿಯಿಂದ ಕೇಳಿಸ್ತು, ಕಣ್ಣಿಂದ ಕಾಣಿಸ್ತು, ಮನಸ್ಸಿಗೆ ತಾಗ್ತು. ಈಗ ಹೇಳು ಡುಮ್ಮಿ. ಅಲ್ಲ ಪಮ್ಮಿ, ಈ ಲೋಕದಲ್ಲಿ ಎಷ್ಟೆಲ್ಲ ಸುಖಗಳಿದೆ ಹೇಳಿ. ಇಲ್ಲಿ ಸಾವಿರಾರು ಸುಖಗಳಿವೆ. ಆದರೆ ಅವರವರೇ ಲೆವೆಗೆ ತಕ್ಕಂಗೆ ಅವರವರ ಸುಖ ತಾಂಡವಾಡ್ತಾ ಇರುತ್ತೆ. ಆದ್ರೆ ನಾನು ಎಲ್ಲ ತರದ ಸುಖಗಳನ್ನ ಅನುಭವಿಸ್ಬೇಕು. ಇದು ತುಂಬ ದುರಾಸೆ ನಿಂದು. ನೋಡು, ಎಲ್ಲ ಥರದ ಸ್ವೀಟ್ಗಳನ್ನ ನೀನು ಒಬ್ಬಳೇ ತಿಂದರೆ ಬಿರಿಟೆ ಕಿತ್ಕೊಂಡು ಹೋಗುತ್ತೆ. ಅಯ್ಯೋ, ನನ್ನ ಬಿರಟೆ ಚಿಂತೆ ನಿಮ್ಗೆ ಯಾಕೆ? ನಾನು ಎಲ್ಲ ತರದ ಸುಖಗಳನ್ನ ಅನುಭವಿಸ್ಬೇಕು ಅಷ್ಟೇ. ಕುಡಿಯೋದ್ರಲ್ಲೂ ಸುಖ ಇದೆ, ಕಂಡವ್ರ ಮನೆ ಬೆಂಕಿ ಹಚ್ಚೋದ್ರಲ್ಲೂ ಸುಖ ಇದೆ. ದಾಸೈನ ಸುಖ ದಾಸೈನಿಗೆ, ಅಂಬಾನಿ ಸುಖ ಅಂಬಾನಿಗೆ. ನಾನು ಅಂಬಾನಿ ಆಗ್ಬಾರ್ದಾ? ನೋಡು, ಎಮ್ಮೆಗೆ ಸೊಂಡುಲು ಇಟ್ಟರೆ ಅದು ಆನೆ ಆಗಲ್ಲ.
ಏನ್ರಿ ನಿಮ್ ಮಾತು? ಇವಾಗ ಗಣೇಶನ್ಗೆ ಆನೆ ತಲೆ ತಂದಿಟ್ಟಿಲ್ವಾ? ಅದು ಪುರಾಣ. ನೀನು ಟ್ರೈ ಮಾಡು, ನಿನಗೆ ಕತ್ತೆ ತಲೆ ಸಿಕ್ಕರೂ ಸಿಗ್ಬೋದು. ನಿಮ್ ತಲೆ ನನಗ್ ಬೇಡ. ನಂದು ಒಂದೇ ಆಸೆ ಇರೋದು, ನನ್ನ ಹತ್ರ ದುಡ್ಡಿರ್ಬೇಕು, ಬಂಗ್ಲೆ ಇರ್ಬೇಕು, ಮನೆ ಮುಂದೆ ಸಾವಿರಾರು ಕಾರ್ಗಳಿರ್ಬೇಕು, ಮನೆಯಲ್ಲಿ ಕೆಲಸ ಮಾಡೋಕೆ ಆಳು ಕಾಳು ತುಂಬಿರ್ಬೇಕು. ಅದ್ರ ಜೊತೆ ಇದನ್ನು ಸೇರಿಸು. ಸಾಲಗಾರರು ಮನೆ ಹತ್ರ ಬರಬೇಕು, ಕತ್ತಿಗೆ ಹಗ್ಗ ಹಾಕಿ ಎಳಿಬೇಕು, ಗಂಟನ್ನ ಎಳ್ಕೊಂಡು ಹೋಗಿ ಹೊಡಿಬೇಕು. ಏನ್ರಿ ನೀವು ಯಾವಾಗಿರೂ ನೆಗೆಟಿವ್ ಅಲ್ಲೇ ಇರ್ತೀರಾ? ಯಾಕೆ ಗಂಡ ಹೆಂಡತಿ ಸುಖವಾಗಿಲ್ವಾ? ಎಲ್ಲ ಕಡೆ ಪಾಸಿಟಿವ್ ನಡೆಯಲ್ಲ ಚಿನ್ನ. ನೋಡೋ, ಒಂದು ತಿಳ್ಕೊ, ಇಲ್ಲಿ ಶ್ರೀಮಂತಿಕೆ ಮುಖ್ಯ ಅಲ್ಲ, ಮನಸ್ಸಿಗೆ ನೆಮ್ಮದಿ ಇರಬೇಕು. ನೆಮ್ಮದಿ ಆಗಿರ್ಬೇಕು ಅಂತ ಅಂದ್ರೆ ದುಡ್ಡಿರ್ಬೇಕು. ಶ್ರೀಮಂತಿಕೆನೇ ಇಂಪಾರ್ಟೆಂಟ್. ಇವಾಗ ನೋಡಿ, ನಾನು ನಿಮ್ಮ ಮನೆಗೆ ಬಂದು ಏನ್ ಸಂಪತ್ ಬಂದಿದೆ ಹೇಳಿ? ನನಗೆ ಒಂದು ಚಿನ್ನದ ಸರ ಆದ್ರೂ ತಂದ್ಕೊಟ್ಟಿದ್ದೀರಾ ನೀವು? ಏನಮ್ಮ ಹಿಂಗಂತೀಯ? ಚಿನ್ನದ ಬೆಲೆ ಲಕ್ಷ ದಾಟಿದೆ. ಒಂದು ಚಿನ್ನದ ಸರ ತರಬೇಕು ಅಂತಂದ್ರೆ 50 ಲಕ್ಷ ಬೇಕು, ಗೊತ್ತಾ? ಹಾಗಿದ್ರೆ ಒಂದು ಚಿಕ್ಕ ಸರನೇ ತಂದ್ಕೊಡಿ, ಪರವಾಗಿಲ್ಲ. ಚಿಕ್ಕ ಸರ ನಿನ್ ತಲೆ ದೂರ್ಬೇಕಲ್ಲ, ಅದಕ್ಕೂ ಲಕ್ಷ ಸುರಿಬೇಕು, ಗೊತ್ತಾ? ಥೋ, ಏನ್ರಿ ಬರೀ ಇದೇ ತರ ಮಾತಾಡ್ತೀರಾ? ಅಂದ್ರೆ ನಿಮ್ ಮಾತಿನ ಅರ್ಥ ಏನು? ಸಾಯೋವರೆಗೂ ನಾವ್ ಇದೇ ತರ ಇರ್ಬೇಕು, ಇದೇ ಲೆವೆಲಲ್ಲಿ ಬದುಕ್ಬೇಕು. ನೋಡು, ಬದುಕಲ್ಲಿ ಆತ್ಮವಿಶ್ವಾಸ ಇರಬೇಕು, ಪ್ರೀತಿ ವಿಶ್ವಾಸ ಇರಬೇಕು. ಅದು ಇದ್ರೆ ನೆಮ್ಮದಿಯ ಬದುಕು ನಮ್ಮನ್ನ ಹುಡುಕೊಂಡು ತಾನೇ ಬರುತ್ತೆ. ಹಾ, ನಿಮ್ಮ ಈ ಪ್ರೀತಿ, ನೆಮ್ಮದಿ, ವಿಶ್ವಾಸ ಏನು ಹೊಟ್ಟೆ ತುಂಬಿಸಲ್ಲ ರೀ. ದುಡ್ಡಿರ್ಬೇಕು. ದುಡ್ಡಿದ್ರೇನೆ ನೆಮ್ಮದಿ, ದುಡ್ಡಿದ್ರೇನೆ ಪ್ರಪಂಚ, ದುಡ್ಡಿದ್ರೇನು ಸಮಾಜ, ಗೌರವನು. ಯಾವ ನೋಡಿದ್ರು ದುಡ್ಡು ಅಂತ ಸಾಯ್ತಿರ್ತೀಯಲ್ಲ. ಅಲ್ಲ, ತಿನ್ನೋದು 2 ಮುದ್ದೆ, ಮಲಗೋದು 1 ನಿದ್ದೆ, ಸಾಕಲ್ಲ ಇಷ್ಟು ನೆಮ್ಮದಿ? ಏನ್ ಗೊತ್ತಾ, ಮನುಷ್ಯ ಹುಟ್ಟಿರೋದೇ ದುಡ್ಡು ಮಾಡಕ್ಕಿರಿ. ಒಂದು ಗಾದೆ ಇದೆ ಚಿನ್ನ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರೆ, ಗೊತ್ತಾ? ನಿಮ್ಮ ಹಳೆ ಗಾದೆಗಳನ್ನೆಲ್ಲ ನನ್ ಮುಂದೆ ತೆಗಿಬೇಡಿ. ಇವಾಗ ಮಾರ್ಕೆಟ್ ಅಲ್ಲಿ ಡಬಲ್ ಬೆಡ್ ಜೊತೆಗೆ ಕಿಂಗ್ ಸೈಜ್ ಬೆಡ್ ಕೂಡ ಬಂದಿದೆ, ಗೊತ್ತಾ? ಕಾಲ್ ಹಾಕಿದ್ರೆ, ಕಾಲ್ ಚಾಚಿದ್ರೆ ಪಾದ ಕೂಡ ಆಚೆ ಬರಲ್ಲ. ನನಗೆ ಅಂತ ಶ್ರೀಮಂತಿಕೆನೇ ಬೇಕು. ಒಮ್ಮೆ ಜೀವನದ ಒಂದು ಸತ್ಯ ಗೊತ್ತಾ ನಿನಗೆ? ನೋಡು, ಜೀವನದಲ್ಲಿ ಟೆನ್ಷನ್ ಇರಬಾರ್ದು, ಸಂತೋಷವಾಗಿ ನೆಮ್ಮದಿಯಾಗಿರ್ಬೇಕು, ಬಂಧು ಬಳಗದವ್ರ ಜೊತೆ ಆನಂದವಾಗಿರ್ಬೇಕು. ಇಷ್ಟಿದ್ರೆ ಸಾಕಲ್ಲ. ನೆಮ್ಮದಿ ಆಗಿರ್ಬೇಕು ಅಂತ ಅಂದ್ರೆ ದುಡ್ಡು ಮಾಡ್ಬೇಕು ರೀ. ಈ ಬಂಧು ಬಳಗದವ್ರ ಜೊತೆಗಂತೂ ನೆಮ್ಮದಿ ಆಗಿರ್ಬೇಕು ಅಂದ್ರೆ ಒಂದ್ ಹೆಜ್ಜೆ ನಾವು ಅವ್ರಕ್ಕಿಂತ ಮುಂದೆ ಇರ್ಬೇಕು. ಅದಕ್ಕೆ ಹೇಳ್ತಾ ಇರೋದು, ದುಡ್ಡು ಮಾಡಿ ಅವ್ರ ಮುಂದೆ ಜೂಮ್ ಆಗಿರೋಣ ಅಂತ. ಇದು ನನ್ನ ಆರ್ಡರ್. ಓಕೆ ಮೈ ಲಾರ್ಡ್, ಇನ್ನು ಮುಂದೆ ನಾನು ನೈಟ್ ಡ್ಯೂಟಿ ಮಾಡ್ತೀನಿ. ನೈಟ್ ಡ್ಯೂಟಿ ಅಂದ್ರೆ ರಸ್ತೆಯಲ್ಲಿ ನಿಂತು ದುಡ್ಡು ಇದ್ದರು ತಲೆ ಹೊಡಿಯೋದು. ಆಮೇಲೆ ನಾ ಜೈಲು, ನೀನು ಫೈಲು. ಭಾಸ್ಕರ, ನಾನು ಹೇಳಿದ್ದೇನ್ ಮಾಡಿದೆ? ಓಹೋ, ಈ ನೆಮ್ಮದಿ ಸಿಗೋ ಜಾಗದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಈ ರೈಲಿಗೆ ತಲೆ ಕೊಡೋದಾ ಇಲ್ಲ ಬಸ್ಸಿಗೆ ತಲೆ ಕೊಡೋದಾ ಅಂತ. ನಿನ್ನ ಪ್ರಪಂಚದಲ್ಲಿ ನೆಮ್ಮದಿ ಜಾಗ ಎಲ್ಲಿದೆ, ಎಲ್ಲಿಗೆ ಹೋದ್ರೆ ಒಳ್ಳೇದು ಅಂತ ಕೇಳಿದ್ದು. ಭವ್ಯ, ಬೆಸ್ಟ್ ಫ್ರೆಂಡ್ ಆಗಿ ನಿಂಗೆ ಒಂದು ಒಳ್ಳೆ ಮಾತಿಲ್ಲ. ಏನು? ಈ ನೆಮ್ಮದಿ ಸಿಗೋ ಜಾಗ ಪ್ರಪಂಚದಲ್ಲಿ ಯಾವುದು ಇಲ್ಲ ಕಣೆ. ನೋಡೋ, ಈ ಸಾವು ಮನೇಲಿ ಸಾಸಿವೆ ಕಾಳು ತರೋದು, ಮೊಬೈಲ್ ಇಲ್ದಿರೋ ಮನೇಲಿ ಸಿಮ್ ಕಾರ್ಡ್ ತರೋದು ಸಾಧ್ಯ ಇಲ್ಲ. ಪಿಕ್ನಿಕ್ ಸ್ಪಾಟ್ ಬಗ್ಗೆ ಹೇಳು ಭಾಸ್ಕರ. ಶಿಮ್ಲಾ, ಡಾರ್ಜಿಲಿಂಗ್, ಈ ಶಿಮ್ಲಾನು ಬೇಡ, ಈ ಡಾರ್ಜಿಲಿಂಗು ಬೇಡ, ಈ ಶಿವಲಿಂಗನು ಬೇಡ. ಲೇ, ಅಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗ್ತಿರುತ್ತೆ ಕಣೆ. ಅಲ್ಲೇನು ಅದೇನೋ ದಫನ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಮಣ್ಣು ಬಂದ್ಬಿಟ್ಟು ಮುಖದ ಮೇಲೆ ಬಿದ್ದ್ಬಿಡುತ್ತೆ. ಯಾವ್ದಾದ್ರು ಹಿಲ್ ಸ್ಟೇಷನ್ಗೆ ಹೋದ್ರೆ? ನಿನ್ನ ಕರ್ಮ. ಲೇ, ಕಳೆದ ವರ್ಷ ಆ ಕೇರಳದಲ್ಲಿ ಏನಾಯ್ತು? ವೈನಾಡು ಯಾರು ಉಳಿದಿಲ್ಲ ಕಣೆಯಲ್ಲಿ. ಡೈರೆಕ್ಟ್ ಎಲ್ಲ ಗಾನ್ ವಿತ್ ದ ವಿಂಡ್. ಯಮ ಬಂದ್ಬಿಟ್ಟು ರಪ್ಪಕ್ಕಂತ ಬಾಲ್ ಹೊಡ್ದ. ಅಯ್ಯೋ, ನೆಮ್ಮದಿ ಜಾಗ ಬೇಕು. ಎಲ್ಲಿಗೆ ಹೋದ್ರೆ ನೆಮ್ಮದಿ ಸಿಗುತ್ತೆ ಅದನ್ನಾದ್ರೂ ಹೇಳು. ಒಂದು ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಪರವಾಗಿಲ್ಲ, ಹೇಳು. ಈಗ ಈ ಮೆಜೆಸ್ಟಿಕ್ ಹತ್ರ ಒಂದು ಸ್ವರ್ಗ ಬಾರ್ ಅಂತ ಇದೆ. ಅಲ್ಲಿ ಹೋಗ್ಬಿಟ್ಟು 1-2 ಪೆಗ್ ಹೊಡೆದ್ರೆ ಅವನ ಅಜ್ಜಿ ಬೇಡ ಅಂದ್ರು ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ಬೋದು. ಅಲ್ಲಿ ಕುತ್ಕೊಂಡು ಆರಾಮಾಗಿ ಪೆಗ್ ಮೇಲೆ ಪೆಗ್ ಹೊಡೆದ್ರೆ ಬೇಡ ಅಂದ್ರೂ ನೆಮ್ಮದಿ ಸಿಗುತ್ತೆ. ಕುಡಿತಾ ಕೂತ್ರೆ ನೆಮ್ಮದಿ ಸಿಗುತ್ತಾ? ಯಾಕೆ ಸಿಗಲ್ಲ? ಕುಡಿತಾ ಇದ್ರೆ ಎಲ್ಲ ಮರಿಬೋದು ಕಣೆ. ನೋಡು, ಗರ್ಲ್ ಫ್ರೆಂಡ್ ಮರಿಬೋದು, ಪಕ್ಕದ ಮನೆ ಆಂಟಿ ಮರಿಬೋದು, ಎಲ್ಲ ಮರಿಬೋದು. ಅಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತಾ ಇದ್ರೆ ಎಲ್ಲ ನೆಮ್ಮದಿ ಸಿಕ್ಕೇ ಸಿಗುತ್ತೆ. ನಿನ್ನ ಒಂದು ಹುಡುಗಿ ಜೊತೆ ಹಿಂಗ ಮಾತಾಡೋದು? ನಾನು ಹೇಳೋದು, ಯಾವ್ದಾದ್ರು ಒಂದು ಒಳ್ಳೆ ಜಾಗಕ್ಕೆ ಹೋಗಿ ಸ್ವಲ್ಪ ದಿನ ನೆಮ್ಮದಿಯಾಗಿ ಇರ್ಬೇಕು ಅಂತ ಜಾಗ ಯಾವ್ದಾದ್ರು ಇದ್ರೆ ಹೇಳು. ನೀನ್ ಒಬ್ಳೇ ಹೋಗ್ತಾ ಇರೋದು? ಇಲ್ಲ, ನಾನು ನನ್ನ ಗರ್ಲ್ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದೀವಿ. ಒಂದ್ ಕೆಲಸ ಮಾಡಿ, ಎಲ್ರು ಈ ಕಾಡ್ಗೆ ಹೋಗ್ಬಿಡಿ. ಕಾಡ್ಗ? ಹೌದು. ಈ ಋಷಿ ಮುನಿಗಳೆಲ್ಲ ತಪಸ್ ಮಾಡ್ತಿದ್ದೆ ಕಾಡಲ್ಲಿ. ಈ ವಿಶ್ವಾಮಿತ್ರ, ಮೇನಕ್ಕೆ ಡ್ಯಾನ್ಸ್ ಮಾಡ್ತಿದ್ದು ಅಲ್ಲೇ. ಆದ್ರೆ ಕಾಡಲ್ಲಿ ಏನಿದೆ? ಹೋಟೆಲು ಇಲ್ಲ, ಲಾಡ್ಜು ಇಲ್ಲ, ಏನೂ ಇರಲ್ಲ. ತಿನ್ನೋದೇನು, ಮಲ್ಗದೆಲ್ಲಿ? ಕಾಡಲ್ಲೆಲ್ಲ ಸಿಗುತ್ತೆ, ತಿಂತಾ ಇರೋದು, ಸುತ್ತಾಡ್ತಿರೋದು ಅಷ್ಟೇ. ಅಲ್ಲೇನ್ ಸಿಗುತ್ತೆ ತಿನ್ನಕ್ಕೆ? ಗೆಡ್ಡೆ ಗೆಣಸು ಅಲ್ಲೇ ಫೈರ್ ಕ್ಯಾಂಪ್ ಹಾಕೊಂಡು ಅದೇ ಬೆಂಕಿಯಲ್ಲೂ ಸುಟ್ಕೊಂಡು ತಿಂತಾ ಇರೋದಷ್ಟೇ. ನಿನ್ನ ಕೇಳಿದ್ರೆ ತಪ್ಪಾಗೋಯ್ತು ನೋಡು. ನೆಮ್ಮದಿ ಸಿಗೋ ಜಾಗ ಯಾವುದು ಅನ್ನೋದು ನನ್ನ ಪ್ರಶ್ನೆ. ಈ ಕಸ್ತೂರಿ ಮೃಗ ಗೊತ್ತಾ? ತನ್ನ ಮೈಯಿಂದಾನೆ ಘಮ ವಾಸನೆ ಬರ್ತಿದೆ ಅಂತ ಅದು ಗೊತ್ತಾಗದೆ ಘಮ ವಾಸನೆ ಎಲ್ಲಿ ಬರ್ತಿದೆ ಅಂತ ಕಾಡೆಲ್ಲ ಹುಡುಕ್ತಿರುತ್ತಂತೆ. ಹಂಗಾಯ್ತು ಕತೆ. ಹಾಗಾದ್ರೆ ನೆಮ್ಮದಿ ನಮ್ಮಲ್ಲೇ ಇದೆಯಾ? ಹೌದು, ನಮ್ಮಲ್ಲೇ ಇದೆ, ನಮ್ಮ ಅಂತರಂಗದಲ್ಲಿದೆ, ನಮ್ಮ ತಲೆಯಲ್ಲಿದೆ, ನಮ್ಮ ಕಣ್ಣಲ್ಲಿದೆ, ಎಲ್ಲದರಲ್ಲೂ ಇದೆ. ನೆಮ್ಮದಿ ನಮ್ಮಲ್ಲೇ ಇರೋದು ಗ್ಯಾರಂಟಿನಾ? ಗ್ಯಾರಂಟಿ ಜೊತೆಗೆ ವಾರಂಟಿನೂ ಕೊಡ್ತೀನಮ್ಮ. ಎಲ್ಲ ನೆಮ್ಮದಿ ನಮ್ಮಲ್ಲೇ ಇದೆ. ನಮ್ಮಲ್ಲೇ ಹುಡ್ಕೊಳ್ಳೋದು ಬಿಟ್ಬಿಟ್ಟು ಎಲ್ಲ ಕಡೆ ಹುಡುಕ್ತಿದ್ಯಾ? ನಿಂಗೆ ಬುದ್ಧಿಗಿದ್ಯಾ?
ಓಕೆ ಓಕೆ ಸುಮ್ಮನೆ ಕೇಳ್ತೀನಿ. ಸೂಪರ್ ನೆಮ್ಮದಿ ಸಿಗೋ ಜಾಗ ಬೇರೆ ಯಾವ್ದಾದ್ರು ಇದ್ರೆ ಹೇಳು. ಖಂಡಿತ ಇದೆ, 6x3 ಸೈಟು ಎಲ್ಲಿ? ಹರಿಶ್ಚಂದ್ರ ಘಾಟು. ಹಾ ಟ್ರೆಂಡಿಂಗ್ ಸೂಪರ್ ಸ್ಟಾರ್